ನಮಸ್ತೆ. ನಿಮ್ಮದೇ ಕಥೆ ಈ ಥರದ್ದೊಂದು ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ನಿಮ್ಮನ್ನು ಎದುರು ನೋಡೋದಕ್ಕೆ ಆದಷ್ಟು ಬೇಗ ಬರುತ್ತೆ. ಈ ಚಿತ್ರದ ನಿರ್ದೇಶಕರು ನಿಮ್ಮದೇ ಕಥೆ ಅಂತ ಹೇಳೋ ಒಂದು ಟೈಟ್ಲ್ ಇಟ್ಟು ಒಂದು ಕಥೆ ಹೇಳೋಕ್ಕೆ ಹೊರಟಿದ್ದಾರೆ ಅಂತಂದರೆ ಬಹುಶಃ ಪ್ರೇಕ್ಷಕರಲ್ಲಿ ಒಂದು ಕನ್ನಡಿಯಾಗಿ ಈ ಚಿತ್ರ ಕಾಣಿಸ್ಕೊಳ್ಳುತ್ತೇನೋ ಅಂತ ಅನಿಸುತ್ತೆ. ಹಾಗಾಗಿ ನಿಮ್ಮದೇ ಕಥೆ ಅನ್ನೋ ಒಂದು ಟೈಟ್ಲು ಭಾಳ ಸೂಕ್ತವಾಗತ್ತೇನೋ. ಇವರ ಈ ಈ ಹಿಂದೆ ಮಾಡಿರೋ ಇವರ ಶಾರ್ಟ್ ಫಿಲ್ಮ್ಸ್ಗಳ ಒಂದು ಇದನ್ನು ನಾನು ನೋಡಿದ್ದೀನಿ. ಭಾಳ ಸಮಾಜಮುಖಿಯಾದಂಥ ಕಥೆಗಳನ್ನು ಮಾಡಿಕೊಂಡು ಮತ್ತೊಂದು ರೀತಿಯ ನಿಮ್ಮದೇ ಕಥೆಯನ್ನು ಒಂದು ಹೆಸರು ಇಟ್ಕೊಂಡು ಮತ್ತೊಂದು ಸಾಮಾಜಿಕ ಕಳಕಳಿಯ ಒಂದು ಚಿತ್ರವನ್ನು ಮಾಡೋಕ್ಕೆ ಬರ್ತಿದ್ದಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ನನಗಂತೂ. ಒಳ್ಳೆಯದಾಗಲಿ ಈ ತಂಡಕ್ಕೆ. ರಾಘವೇಂದ್ರ ಅವರು ತುಂಬ ಸದಭಿರುಚಿ ಉಳ್ಳಂಥ ಪ್ರೇಕ್ಷಕ ಮೊದಲಿಗೆ. ಅದಾದ ನಂತರ ಒಂದಷ್ಟು ಸಾಹಿತಿಗಳ ಓದ್ಕೊಂಡು ಒಂದಷ್ಟು ಸಿನಿಮಾ ಗೆಳೆಯರನ್ನೆಲ್ಲ ಕೂಡಿಸ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡಿದರು. ಅವರ ಪ್ರತಿಭೆ ಅದರಲ್ಲಿ ನಾನು ನೋಡಿದ್ದೀನಿ. ತುಂಬ ಅಚ್ಚುಕಟ್ಟಾದ ಒಂದು ನಿರ್ದೇಶನ ಇರುತ್ತೆ. ಮತ್ತು ಈ ಹಾಡುಗಳು ಒಂದು 3 ಹಾಡುಗಳು ಕೇಳಿದೆ. ಅದರಲ್ಲಿ ಒಂದು ಹಾಡು ನನಗೆ ಕಯ್ಯಾರ ಕಿಂಗಣ್ಣರಯ್ಯವರ ಒಂದು ಹಾಡಿದೆಯಲ್ಲ, ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಂತು ಬಿಡದಲ್ಲ ಶನಿಯೆಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲ ಜೋಕೆ. ಆ ಹಾಡನ್ನು ಯಥಾವತ್ತಾಗಿ ನನಗೆ ನೆನಪಿಸ್ತು ಈ ಹಾಡು ಇವರು ಮಾಡಿದ್ದು. ಅಂದರೆ ಚಿತ್ರದ ಕಥೆನೂ ಅದಕ್ಕೆ ಕಾಂಪನ್ಸೇಟ್ ಮಾಡೋ ಥರದ್ದೇ ಒಂದು ರೀತಿಯ ಆಲೋಚನೆ ಇಟ್ಕೊಂಡೇ ಹಾಡುಗಳನ್ನ ಕುಣಿಸ್ತಾ ಹೋಗ್ತಿದ್ದಾರೆ. ಅದಲ್ಲದೆ ಒಂದು ನಾಯಕನ ಗುಣಲಕ್ಷಣಗಳನ್ನು ಡಿಸ್ಕ್ರೈಬ್ ಮಾಡುವಂಥದ್ದೊಂದು ಹಾಡನ್ನು ನಾನು ಕೇಳ್ಪಟ್ಟೆ. ಅದಾದ ನಂತರ ಇನ್ನೊಂದು ಎಲ್ಲ ಭಾವುಕವಾಗಿ ಸಿಚುವೇಶನ್ಗೆ ತಕ್ಕಾಗಿ, ಅಂದರೆ ಈ ಅಡ್ವರ್ಟೈಸ್ಮೆಂಟ್, ಇವತ್ತಿನ ಹಾಡುಗಳು ಹೆಚ್ಚಾಗಿ ಅಡ್ವರ್ಟೈಸ್ಮೆಂಟ್ ಆಗಿ ಪ್ರೇಕ್ಷಕರನ್ನ ಸೆಳೆಯೋಕ್ಕೆ ಮಾಡುವಂಥ ಹಾಡುಗಳು ಕಮರ್ಷಿಯಲ್ಲಾಗಿ ಅಪ್ರೋಚ್ ಆಗುವಂಥದ್ದು ಅದು ಬೇರೆ ಇರುತ್ತೆ. ಕತೆಗೆ ಹೊಂದ್ಕೊಂಡು ಹೋಗೋ ಹಾಗೆ, ಪಾತ್ರಗಳಿಗೆ ಹೊಂದ್ಕೊಂಡು ಹೋಗೋ ಹಾಗೆ ಮಾಡುವಂತಹ ಬೇರೆ ಥರದ ಒಂದು ಹಾಡನ್ನು ಇಲ್ಲಿ ಮಾಡಿದ್ದಾರೆ. ಮತ್ತು ಅದು ಕೂಡ ಕೇಳೋಕ್ಕೂ ತುಂಬಾ ಚೆನ್ನಾಗಿದೆ. ಈ ತಂಡಕ್ಕೆ ನಿಮ್ಮದೇ ಕಥೆಯಲ್ಲಿ ಕೆಲಸ ಮಾಡಿದಂಥ ಅಷ್ಟೂ ತಂತ್ರಜ್ಞರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಕಲಾವಿದರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಮನಃಪೂರ್ವಕವಾಗಿ ಆಶಿಸ್ತೀನಿ.